ಈ ಬಿಜೆಪಿ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯ ತಗೊಂಡು ಹೋಗುತ್ತೆ ಒಂದು ಹಗರಣ. ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇಬೇಕು. ಹೋಗದೇ ಇದ್ರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಕ್ಷಮಿಸೋದಿಲ್ಲ, ರಾಜಕಾರಣ ಮಾಡಿದ್ರು ಅನ್ನೋ ಮೆಸೇಜ್ ಹೋದ್ರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಕ್ಷಮಿಸೋದಿಲ್ಲ. ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲೇಬೇಕು. ಬಿಜೆಪಿ ಕಾಲದಲ್ಲಿ ನೋಡ್ರಿ, ಅಂತ ಹೇಳ್ತಾರೆ ಅವರು. ಯಾರು ತಪ್ಪು ಮಾಡಿದ್ರು ತಪ್ಪಲ್ವಾ? ನಾನು ನಿಮ್ಮನ್ನು ಕೇಳೋದಿಷ್ಟೇನೆ, ಯಾರು ತಪ್ಪು ಮಾಡಿದ್ರು ತಪ್ಪೇ ಅಲ್ವಾ? ಈಗ ಕೊಲೆನ ನಾನು ಮಾಡಿದ್ರು ಕೊಲೆ, ನೀವು ಮಾಡಿದ್ರು ಕೊಲೆ. ಇಲ್ಲಾಗಿರೋದು ಭ್ರಷ್ಟಾಚಾರ ಯಾರು ಮಾಡಿದ್ರು ತಪ್ಪೇನೆ, ಫಲಾನುಭವಿ ಯಾರಾಗಿದ್ರು ತಪ್ಪೇನೆ. ಫಲಾನುಭವಿ ಸಿದ್ದರಾಮಯ್ಯನವರು ಅನುಕೂಲ ಮಾಡಿಕೊಟ್ರವರು ಯಾರೋ ಬಿಜೆಪಿಯವರು ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಈಗ ಬಹುಶಃ ಈ ಕಾರಣಕ್ಕೇನೆ ನೀನು ಅಲ್ಲಿ ಮಾಡ್ಕೊಡು ಇಲ್ಲಿ ಬಂದು ಸೇರ್ಕೋ ಅಂತ ಅನ್ನುವಂಥ ಒಂದು ರಾಜಕಾರಣ ನಡೆದಿರ್ಬೋದು. ಯಾರೋ ಹೊತ್ತು ಯಾರ ಕಾಲದಲ್ಲಿ ಮಾಡ್ಕೊಟ್ರಲ್ಲ ಅವನು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಇನ್ನೊಬ್ಬ ಬಹಿರಂಗವಾಗಿಯೇ ಕಾಂಗ್ರೆಸ್ಸಿಗೆ ಅಲ್ಲಿ ಉಸ್ತುವಾರಿ ಸಚಿವ ಆಗಿದ್ದವನು ಬಿಜೆಪಿ MLA ಅಥವಾ ಬಹಿರಂಗವಾಗಿಯೇ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟ ಲೋಕಸಭಾ ಚುನಾವಣೆಯಲ್ಲಿ. ಈ ಎಲ್ಲವೂ ಇರ್ಬೋದು, ನಮ್ಗೆ ಯಾವುದೇ ಇಲ್ಲ. ಭ್ರಷ್ಟಾಚಾರ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರದ ವಿಷಯದಲ್ಲಿ ಸಂವೇದನೆ ಇದ್ರೆ, ತನ್ನ ಕುಟುಂಬ ಮಾಡಿರೋ ತಪ್ಪು ಅಂತಿದ್ರೆ ಮೊದಲು ಸೈಟ್ನ ವಾಪಸ್ ಮಾಡಲಿ. ಮೊದಲು ಎರಡನೇದು CBI ತನಿಖೆ ಕೊಡಲಿ. ಅವ್ರು ಪ್ರಾಮಾಣಿಕವಾಗಿದ್ರೆ ನಿರ್ದೋಷಿ ಆಗ್ತಾರೆ, ಭ್ರಷ್ಟ ಆಗಿದ್ರೆ ಹೀಗೆ ಬಂಡತನದ ಸಮರ್ಥನೆ ಮಾಡ್ಕೊಳ್ತಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಹತ್ರ ಬಂಡತನದ ಸಮರ್ಥನೆಯನ್ನ ರಾಜ್ಯದ ಜನ ಬಯಸಿಲ್ಲ, ಪ್ರಾಮಾಣಿಕತೆಯನ್ನು ಬಯಸಿದ್ದಾರೆ. ಪ್ರಾಮಾಣಿಕತೆಯನ್ನು ಬಯಸಿದ್ರೆ ಅವರು ರಿಸೈನ್ ಮಾಡಲಿ. ಪ್ರಾಮಾಣಿಕತೆ ಇದ್ರೆ CBI ಕೊಡ್ಲಿ, ಆಗ ಜನ ಒಪ್ಕೊಳ್ತಾರೆ. ನಿರ್ದೋಷಿ ಆದ್ಮೇಲೆ ಮತ್ತೊಂದ್ಸರಿ ಅವರೇ ಮುಖ್ಯಮಂತ್ರಿ ಆಗ್ಲಿ, ಯಾರು ಬೇಡ ಅಂತಾರೆ.